ಹಾಯ್ ಎಲ್ಲರಿಗೂ ನಮಸ್ಕಾರ. ಲಲಿಸು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಸರಳ ಹೆಣಿಕೆಯಲ್ಲಿ ಮಫ್ಲರ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳು ನೆಟ್ಟಿಂಗ್ ಲೂಮ್ ಮತ್ತು ಹುಕ್, ಕತ್ತರಿ ಮತ್ತು ಹುಲ್ಲನ್. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಎಲ್ಲ ಸ್ಟ್ರ್ಯಾಂಡ್ಗೂ ಕುಚ್ಚು ಕಟ್ಕೋಬೇಕು. ನಾನು 4 ಎಳೆ ತೊಗೊಂಡಿದ್ದೀನಿ, ನಿಮಗೆ ಎಷ್ಟು ಎಳೆ ಬೇಕಾದ್ರೂ ತೊಗೋಬೋದು. ನಿಟ್ಟಿಂಗ್ ಲೂಮು 2 ಥರ ಸಿಗುತ್ತೆ, ಒಂದು ಸರ್ಕಲ್ಲು ಒಂದು ಸ್ಟ್ರೈಟು. ನಾನು ಸ್ಟ್ರೈಟಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಇದರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿಕೊಡಿ. ಪ್ರತಿಯೊಂದು ಸ್ಟ್ರ್ಯಾಂಡ್ಗೂ ಕುಚ್ಚು ಕಟ್ಕೋಬೇಕು. ಕುಚ್ಚಿನ ತುದಿ ಭಾಗ ಲೂಮ್ನ ಮಧ್ಯಕ್ಕೆ ಬರೋ ರೀತಿ ತಳ್ಕೋಬೇಕು. ನಂತರ 2 ಎಳೆ ತೊಗೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಬೇಕಂದರೆ ಇನ್ನೂ ದಪ್ಪ ತೊಗೋಬೋದು. ಅದನ್ನು ಫಸ್ಟ್ ಸ್ಟ್ರ್ಯಾಂಡ್ಗೆ ಗಂಟು ಹಾಕೋಬೇಕು. ಗಂಟು ಹಾಕಿದ ಮೇಲೆ ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಆ ಸ್ಟ್ರ್ಯಾಂಡ್ಗೆ ಹಾಕ್ಕೊಂಡು ಎಣ್ಕೊಂಡು ಹೋಗಬೇಕು. ಇದು ಲಾಸ್ಟ್ ಸ್ಟ್ರ್ಯಾಂಡ್ಗೆ ಹೋದ್ಮೇಲೆ ಮತ್ತೆ ಅದನ್ನು ಉಲ್ಟಾ ಎಣ್ಕೊಂಡು ಬರಬೇಕಾಗತ್ತೆ. ಟ್ರಯಾಂಗಲ್ ಶೇಪಲ್ಲೇ ಎಣ್ಕೊಂಡು ಬರಬೇಕು. ಈ ಹೆಣಿಕೆ ಎಣ್ಕೊಂಡ್ಬಂದಿರ್ತೀವಲ್ಲ, ಇದು ಟೈಟ್ ಆಗಿರಬೇಕು ಅಂತ ಇಲ್ಲಿ ಕಾಣಿಸ್ತಾ ಇರೋ ಕೊನೆ ಸ್ಟ್ರ್ಯಾಂಡ್ಗೆ ಅದನ್ನು ಸ್ವಲ್ಪ ಟೈಟಾಗಿ ಸುತ್ತಬೇಕಾಗತ್ತೆ. ಈಗ ನಿಮಗೆ ಇಲ್ಲಿ 2 ಹೆಣಿಕೆ ಕಾಣಿಸ್ತಾ ಇದೆ. ಈ 2 ಹೆಣಿಕೆನ ಹುಕ್ನ ಬಳಸ್ಕೊಂಡು ನಾವು ಕುಚ್ಚಿರುವಂತಹ ಭಾಗನ ನಿಟ್ಟಿಂಗ್ ಲೂಪ್ನ ಒಳಗೆ ಸೇರಿಸ್ಕೋಬೇಕಾಗತ್ತೆ.
ಎಲ್ಲ ಸ್ಟ್ರ್ಯಾಂಡ್ ಒಳಕ್ಕೆ ಹಾಕಿದ್ಮೇಲೆ ಬೆರಳುಗಳ ಸಹಾಯದಿಂದ ಸ್ವಲ್ಪ ಮೆತ್ತಗೆ ಪ್ರೆಸ್ ಮಾಡಿ ಮತ್ತು ಎಣಿಕೆನ ಎಲ್ಲಿ ನಿಲ್ಲಿಸಿರ್ತೀವೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಟ್ರಯಾಂಗಲ್ ರೀತಿಯಲ್ಲಿ ಎಣಿಕೆನ ಹಾಕ್ಕೊಂಡು ಹೋಗಬೇಕು. ಮತ್ತು ಎಣಿಕೆ 2 ಲೇಯರ್ಸ್ ಬಂದಿರುತ್ತೆ. ಆಗ ನಂತರ 2 ಲೇಯರ್ಸ್ ಬಂದಾಗ ಕೊನೆಯ ಎಣಿಕೆ ಇರುತ್ತಲ್ಲ ಅದನ್ನು ಲೂಪ್ನಿಂದ ಮತ್ತೆ ಸೆಂಟ್ರಿಗೆ ಒಳಗೆ ತಳ್ಕೋಬೇಕು. ಇದೇ ರೀತಿ ಎಣಿಕೆಯನ್ನು ನಿಮಗೆ ಎಷ್ಟುದ್ದ ಮಫ್ಲರ್ ಬೇಕೋ ಅಲ್ಲಿವರೆಗೂ ಇದೇ ಥರ ಪ್ರೊಸೀಜರ್ನ ಮಾಡ್ಕೊಂಡು ಹೋಗಬೇಕು. ಮಫ್ಲರ್ನ ಎಣಿಕೆ ಎಂಡ್ ಆದಮೇಲೆ ಇದನ್ನು ಯಾವ ರೀತಿ ಎಂಡ್ ಮಾಡೋದು ಅಂತ ನೋಡೋಣ. ಒಂದು ಭಾಗದ ಸ್ಟ್ರ್ಯಾಂಡ್ ಎಣಿಕೆಯನ್ನು ಇನ್ನೊಂದು ಭಾಗದ ಸ್ಟ್ರ್ಯಾಂಡ್ಗೆ ಹಾಕೋಬೇಕು. ಇದೇ ತರಹ ಒಂದು ಫುಲ್ ಡೈನ್ಗೆ ಮಾಡಬೇಕು. ಮತ್ತೆ ಇಲ್ಲಿ 2 ಲೇಯರ್ ಬಂದಿರುತ್ತೆ. ಕೆಳಗಡೆ ಲೇಯರನ್ನು ರಿಮೂವ್ ಮಾಡ್ಕೋಬೇಕು. ಈಗ ಎಲ್ಲ ಸ್ಟ್ಯಾಂಡಲ್ಲೂ ಒಂದೊಂದು ಎಣಿಕೆ ಉಳಿದಿರುತ್ತೆ. ಆ ಎಣಿಕೆಯನ್ನು ಖಾಲಿ ಇರುವ ಸ್ಟ್ಯಾಂಡ್ಗೆ ಮೂವ್ ಮಾಡ್ಕೋಬೇಕು. ನಂತರ ಕೊನೆಯಲ್ಲಿ ಗಂಟು ಹಾಕೋಬೇಕು.
ನಂತರ ಒಂದೊಂದು ಲೈನ್ಗೂ ಒಂದು ಕುಚ್ಚು ಕಟ್ಕೊಳ್ಬೇಕು. ಮಫ್ಲರ್ ತಿರುಗಿಸಿ ಅಲ್ಲಿ ಒಂದೊಂದು ಲೈನ್ಗೂ ಕುಚ್ಚು ಕಟ್ಕೋಬೇಕು. ಈಗ ಮಫ್ಲರ್ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.